5 ನಿಮಿಷದಲ್ಲಿ ರೆಡಿಯಾಗುವಂತಹ ಬದನೆಕಾಯಿ ತಿಳಿ ಬೋಳನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. 5 ನಿಮಿಷದಲ್ಲಿ ಸಾಕು. ಸಿಂಪಲ್ಲಾಗಿ ಸೂಪರಾಗಿರುವಂಥ ಬದನೆಕಾಯಿ ತಿಳಿ ಬೋಳು ಅಂತಾರೆ, ಇಲ್ಲಾಂದರೆ ನೀವು ತಿಳಿ ಸಾರು ಅಂತ ಕೂಡ ಕರಿಬೋದು. ಬನ್ನಿ ಹೇಗೆ ಮಾಡೋದು ಸಿಂಪಲ್ಲಾಗಿ. ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರು. ನೋಡಿ, ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆಗೆ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1/4 ಚಮಚದಷ್ಟು ಇಲ್ಲಿ ಜೀರಿಗೆ ಹಾಕಿ, ಹಾಗೆ ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ, ಮತ್ತು ಸಾಸಿವೆ ಹಾಕೋದಿಲ್ಲ ಇದಕ್ಕೆ. ನಂತರದಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ, ಖಾರಕ್ಕೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ನಂತರದಲ್ಲಿ ಕಟ್ ಮಾಡಿರುವಂತಹ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಬದನೆಕಾಯಿನ ಹೀಗೆ ಉದ್ದುದ್ದನೇ ಕಟ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಇಂಗನ್ನು ಕೂಡ ಜೊತೆಗೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಜೊತೆಗೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ಕೊಳ್ಳಿ. ಖಾರಕ್ಕೆ ಮತ್ತು ಖಾರದ ಪುಡಿ ಏನೋ ನಾನು ಉಪಯೋಗಿಸಲ್ಲ, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅಷ್ಟೇ ಸಾಕಾಗುತ್ತೆ. ನೋಡಿ, ಇಲ್ಲಿ ಅರಿಶಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಒಟ್ಟಿಗೆ ಹಾಕಿಟ್ಬಿಟ್ರೆ ನಂತರದಲ್ಲಿ ಒಗ್ಗರಣೆ ಹಾಕೋ ನಮ್ಮ ಪಜಿತನೇ ಇಲ್ಲ. ಯಾಕಂದರೆ ಒಂದೇ ಸತಿ ಏನು ಮಿಕ್ಸ್ ಮಾಡಿರ್ತೀವೋ ಆಮೇಲೆ ನಮಗೆ ಸೂಪರಾಗಿರುವಂಥ ತಿಳಿ ಬೋಳು ರೆಡಿ ಆಗುತ್ತೆ. ಇಲ್ಲಿ ನೋಡಿ, ತೊಗರಿಬೇಳೆನ ನಾನು ರಾತ್ರಿ ನೆನೆ ಹಾಕಿದ್ದೆ. ಬೆಳಗ್ಗೆ ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಡೈರೆಕ್ಟಾಗಿ ಹಾಕಿ ಹಾಕ್ತಾಯಿದ್ದೀನಿ. ನೋಡಿ, ನೀರು ನಿಮ್ಮ ಅನ್ನಲಿಲ್ಲ ಅಂದರೆ ತೊಗರಿಬೇಳೆನೇ ತೊಳೆದ್ಬಿಟ್ಟು ನೀರು ಮೇಲಿಂದ ಬೇಕಾದ್ರೆ ಹಾಕ್ಬೋದು. ನಾನು ಒಟ್ಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ನಂತರದಲ್ಲಿ ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 3 ಅಥವಾ 4 ವಿಸಲ್ನ ಕೂಗಿಸಿ. ನಿಮ್ಮ ತೊಗರಿಬೇಳೆ ಅಕಸ್ಮಾತ್ ನೀವು ರಾತ್ರಿ ನೆನಪಿಲ್ಲ ಅಥವಾ ರಾತ್ರಿ ನೆನೆಸೋಕ್ಕೂ ಆಗಲಿಲ್ಲ ಅಂದ್ರೂ 2-3 ಗಂಟೆ ಮುಂಚೆ ಅಥವಾ ಒಂದು ಅರ್ಧ ಗಂಟೆ ಮುಂಚೆ ಬೇಕಾದರೆ ನೀವು ನೆನೆಸಿಟ್ಟು ಹಾಕಿದ್ರೆ ಒಳ್ಳೆಯದು. ಇಲ್ಲಾಂದರೆ ನೆನೆಸಲಿಲ್ಲ, ನೀವು ಒಂದು ಡೈರೆಕ್ಟಾಗಿ ಹಾಕ್ತೀರಾ ಅಂದರೆ 4 ವಿಸಲ್ ಹಾಕ್ಕೊಳ್ಳಿ. ನೋಡಿ, ನಂತರ 4 ವಿಸಲ್ ಆದಮೇಲೆ ಈ ರೀತಿಯಾಗಿ ಮೆತ್ತಗಾಗಿದೆ. ನೀವು ಇದೇ ರೀತಿ ಕೂಡ ಯೂಸ್ ಮಾಡ್ಕೋಬೋದು, ನೀವು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ. ಬಟ್ ಸ್ಮ್ಯಾಶ್ ಮಾಡಿದ್ರೆ ನಿಜವಾದ ರುಚಿ ಗೊತ್ತಾಗೋದು. ನೋಡಿ, ಈ ರೀತಿ ಸ್ಮ್ಯಾಶನ್ನು ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ರುಚಿಯಾದಂತಹ ಬದನೆಕಾಯಿ ತಿಳಿ ಬೋಳು ರೆಡಿಯಾಗಿದೆ. ಇಷ್ಟೇ ಸಿಂಪಲಾಗಿ ಮಾಡ್ಬೋದು. ಹಾಗೂ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಯಾರು ಮನೆಗೆ ಬರ್ತಾರೆ ಅಂದರೆ ಒಂದು 2 ಬದನೆಕಾಯಿ ಇದ್ದರೂ ಸಾಕು, ಈ ರೀತಿ ಮಾಡ್ಕೋಬೋದು ನೀವು. ಮತ್ತು ನಿಜವಾಗ್ಲೂ ಖಾರ ಒಂಥರ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ ಊಟ ಮಾಡೋಕ್ಕಂತೂ. ಈ ರೀತಿ ನೀವು ಮಾಡ್ತೀರಾ ಅಥವಾ ಬೇರೆ ರೀತಿಯಲ್ಲಿ ನೀವು ಮಾಡ್ತೀರಾ, ಯಾವ ರೀತಿಯಲ್ಲಿ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ನೋಡ್ತಾ ಇರಿ ಹಾಗೂ ನಮಗೂ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.